ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮಲಯಾಳಂ ಭಾಷೆಯಿಂದ ರಿಲೀಸ್ ಆಗಿ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿ ರಿಲೀಸ್ ಆಗಿರುವ ಮತ್ತೊಂದು ಸಿನಿಮಾದ ಹೆಸರು ಕಾಟಾಳನ್. ಈ ಒಂದು ಸಿನಿಮಾದ ಕತೆ ಹೇಗಿದೆ? ಈ ಒಂದು ಸಿನಿಮಾ ಒಂದು ಫುಲ್ ಆಕ್ಷನ್ ರಾ ಆಗಿದ್ದು ಫಾರೆಸ್ಟ್ ಅಲ್ಲಿ ನಡೆಯುವಂತ ಒಂದು ಕಥೆಯಾಗಿದೆ. ಗ್ಯಾಂಗ್ಸ್ಟರ್ಗಳ ಫೈಟ್ ಆಗ್ಬೋದು, ಅಲ್ಲಿ ಬರುವಂತ ಟ್ವಿಸ್ಟ್ಗಳು, ಕ್ಲೈಮ್ಯಾಕ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಇದ್ದ ಕಾರಣ ಕತೆ ಆಗ್ಬೋದು ತುಂಬಾ ಒಂದು ಡಿಫ್ರೆಂಟ್ ಆದ ಒಂದು ಜಾನರ್ ಅಲ್ಲಿ ಈ ಸಿನಿಮಾ ಬಂದಿದೆ. ಅಷ್ಟಕ್ಕೂ ಈ ಒಂದು ಸಿನಿಮಾದ ಕತೆ ಹೇಗಿದು, ಕಾಲಟಲನ್ ಅಂದ್ರೆ ಏನು, ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ಕತೆ ಯಾವ ರೀತಿ ಬದಲಾಗುತ್ತದೆ ಅನ್ನೋದನ್ನು ಇವತ್ತಿನ ಒಂದು ಸಿನಿಮಾ ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಹಾಗೂ ಸಿನಿಮಾದ ರಿವ್ಯೂ ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ. ಹಾಗೆ ನಾವು ಮಾಡುವಂಥ ಕಂಟೆಂಟ್ ಆಗ್ಬೋದು, ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಕತೆ ಕಡೆ ನೋಡೋಣ ಬನ್ನಿ. ಈ ಒಂದು ಸಿನಿಮಾದ ಕತೆ ಕಡೆ ನೋಡಿದರೆ ಈ ಒಂದು ಸಿನಿಮಾ ಕತೆ ನಡೆಯೋದು ಒಂದು ಫಾರೆಸ್ಟ್ ಏರಿಯಾದಲ್ಲಿ, ಅಂದರೆ ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಈ ಸಿನಿಮಾದ ಕತೆ ನಡೆಯುತ್ತದೆ. ಅಲ್ಲಿ ಇಲ್ಲಿಗಲ್ ಸ್ಮಗ್ಲಿಂಗ್ ಅಂದ್ರೆ ಪ್ರಾಣಿಗಳ ಮೇಲೆ ಹಲ್ಲೆ ಆಗ್ಬೋದು, ಬೇರೆ ಬೇರೆ ಮರಗಳ ಸಾಗಾಣಿಕೆ ಆಗ್ಬೋದು, ಅಲ್ಲಿ ಒಂದು ದೊಡ್ಡ ಗ್ಯಾಂಗ್ಸ್ಟಾರ್ಗಳ ಗ್ಯಾಂಗ್ ಅದನ್ನು ಇಲ್ಲಿಗಲ್ ಸ್ಮಗ್ಲಿಂಗ್ ಸ್ಟಾರ್ಟ್ ಮಾಡಿರುತ್ತೆ ಅಂತ ಒಂದು ಅಲ್ಲಿ ಸಖತ್ತಾಗಿರೋ ಫೈಟ್ಸ್ ಆಗ್ಬೋದು, ನೇಚರ್ ಆಗ್ಬೋದು ಸಖತ್ತಾಗಿ ತೋರಿಸಿದ್ದಾರೆ. ಅಂತ ಒಂದು ಸ್ಮಗ್ಲಿಂಗ್ ಮಾಡುವ ಟೈಮಲ್ಲಿ ನಮ್ಮ ಹೀರೋ ಅಚಾನಕವಾಗಿ ಕಾಡಿಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಸ್ಪೈಸ್ಗಳು ಆಗ್ಬೋದು, ಅಲ್ಲಿ ಬರುವಂಥ ಸೀಕ್ವೆಲ್ಸ್, ಅಲ್ಲಿ ಬರುವಂಥ ಸ್ಕ್ರೀನ್ ಪ್ಲೇ, ಅಲ್ಲಿ ಬರುವಂಥ ಕತೆ ಆಗ್ಬೋದು ಬೇರೆ ಲೆವೆಲ್ಗೆ ಹೋಗುತ್ತದೆ. ಈ ಒಂದು ಸಿನಿಮಾ ನಿಂತಿರೋದು 3 ಪಾಯಿಂಟ್ಸ್ಗಳ ಮೇಲೆ. ಪವರ್ ಆಗ್ಬೋದು, ರಿವೆಂಜ್ ಇದೆ ಮತ್ತು ಒಂದು ಕ್ರೈಮ್. ಈ 3 ಸಿನಿಮಾದ ಮೇನ್ ಕತೆ ಇದೆ. ಹೀರೋ ಬಂದ ಮೇಲೆ ಅಲ್ಲಿ ನಡೆಯುವಂಥ ಸ್ಮಗ್ಲಿಂಗ್ ನಿಲ್ಲುತ್ತಾ ಅಥವಾ ಇಲ್ಲ, ಹೀರೋಗೆ ವಿಲನ್ಸ್ಗಳು ಅಂದರೆ ಗ್ಯಾಂಗ್ಸ್ಟರ್ಗಳು ಯಾವ ರೀತಿ ಹಲ್ಲೆ ಮಾಡ್ತಾರೆ, ಅದು ಹೇಗೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಕಾಡುಗಳ ಮೇಲೆ ಅಂತ ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಸಿನಿಮಾ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಬೆಸ್ಟ್ ಸಿನಿಮಾ ಕೂಡ ಆಗಿದೆ. ಈ ಒಂದು ಸಿನಿಮಾ ನಿಂತಿರೋದು ಗ್ಯಾಂಗ್ಸ್ ವಾರ್ ಮತ್ತೊಂದು ಬೇಸ್ ಕಥೆಯಾಗಿದೆ. ಹೌದು, ಅಲ್ಲಿ ನಡೆಯುವಂಥ ಇಲ್ಲಿಗಲ್ ಸ್ಮಗ್ಲಿಂಗ್ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಸರ್ಕಾರ ಆ ಒಂದು ಗ್ಯಾಂಗ್ಸ್ಟರ್ಗಳಿಗೆ ಯಾವ ರೀತಿ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಮಾಡುತ್ತಿರುತ್ತೆ ಅದನ್ನೆಲ್ಲ ತಿಳಿದುಕೊಂಡು ಹೀರೋ ಅದನ್ನೆಲ್ಲವನ್ನು ಹೇಗೆ ಮುಗಿಸ್ತಾನೆ ಅನ್ನೋದು ಮೇನ್ ಸಿನಿಮಾದ ಒಂದು ಹೈಲೈಟ್ ಕಥೆಯಾಗಿದೆ. ಇಂಥ ಒಂದು ಸಿನಿಮಾ ನೀವು ಸಂಪೂರ್ಣವಾಗಿ ಥಿಯೇಟರ್ಗಳಲ್ಲಿ ನೋಡಿ ಆ ಒಂದು ಫೀಲ್, ಆ ಒಂದು ವೈಬ್ ನೋಡಬೇಕು. ಹಾಗೆ ಈ ಒಂದು ಸಿನಿಮಾದ ಸ್ಕ್ರೀನ್ ಕಡೆ ಬಂದರೆ, ಅಂದರೆ ಟೆಕ್ನಿಕಲ್ ಓವರಾಲ್ ಕಡೆ ಬಂದರೆ, ಫಸ್ಟ್ ಹಾಫ್ನಲ್ಲಿ ಸ್ಲೋ ಆಗಿ ಸೆಟಪ್ ಆಗ್ತಾ ಹೋಗುತ್ತದೆ. ಅಂದರೆ ಫಸ್ಟ್ ಹಾಫಲ್ಲಿ ಪಾತ್ರಗಳ ಪರಿಚಯ ಆಗ್ಬೋದು, ಕಾಡುಗಳ ಮಧ್ಯೆ ಆಗುವಂಥ ಇಲ್ಲಿಗಲ್ ಸ್ಮಗ್ಲಿಂಗ್ ಯಾವ ಕಾರಣಕ್ಕೆ ಆಗುತ್ತಿರುತ್ತೆ, ಹೇಗೆ ಮಾಡುತ್ತಾರೆ ಅನ್ನೋದು ಅದನ್ನು ಕೂಡ ತೋರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಆ್ಯಕ್ಷನ್ ಸೀನ್ಗಳು ತುಂಬ ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಸ್ಕ್ರೀನ್ ಮೇಲೆ. ಏಕೆಂದರೆ ಅಲ್ಲಿ ನಿಜವಾದ ಕತೆ ಸ್ಟಾರ್ಟ್ ಆಗೋದು ಅಲ್ಲಿ. ಅಂದರೆ ಯಾವ ರೀತಿ ನಮ್ಮ ಹೀರೋ ಬಂದಾಗ ಏನೆಲ್ಲ ಬದಲಾವಣೆ ಆಗುತ್ತೆ, ಕಾಡುಗಳನ್ನ ಉಳಿಸ್ತಾನ ಅಥವಾ ಕಾಡುಗಳನ್ನ ನಾಶ ಮಾಡ್ತಾನೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಹೌದು, ಪ್ರತಿ ಒಂದೊಂದು ಟ್ಯೂನ್ ಕೂಡ ನೀವು ಸಿನಿಮಾ ಥಿಯೇಟರ್ಗಳಲ್ಲಿ ನೋಡುವಾಗ ಸೌಂಡ್ ನಿಮ್ಮಲ್ಲಿನೇ ಒಂದು ಗೂಬ್ಸ್ ಬಂಪ್ಸ್ ಕೊಡುತ್ತದೆ. ವಿಜುವಲ್ಸ್ ಕೂಡ ಸೂಪರ್ ಗುಡ್ ಆಗಿದೆ. ನ್ಯಾಚುರಲ್ ಆಗ್ಬೋದು, ನೇಚರ್ ಆಗ್ಬೋದು ಸಖತ್ತಾಗಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣುತ್ತದೆ. ಆದರೆ ಸ್ಟ್ರಾಂಗ್ ಎಮೋಷನಲ್ ಕನೆಕ್ಟ್ ಕೂಡ ಆಗುತ್ತದೆ. ಅಂದರೆ ಕೆಲವೊಂದಿಷ್ಟು ಸೀನ್ ಬಂದಾಗ ನಾವು ಕೂಡ ಆ ಒಂದು ಸೀನ್ಗೆ ಕನೆಕ್ಟ್ ಆಗುತ್ತೇವೆ, ಅಷ್ಟು ಚೆನ್ನಾಗಿದೆ. ಬಟ್ ಆದರೆ ಸ್ವಲ್ಪ ಸಿನಿಮಾ ನೋಡುವಾಗ ಕಥೆಯಲ್ಲಿ ಸ್ವಲ್ಪ ಸ್ಲೋ ಅನಿಸಿದ್ರು ಕೂಡ, ಬಟ್ ಆದರೂ ಒಂದು ಒಳ್ಳೆ ಬೆಸ್ಟ್ ಪ್ಯಾಕೇಜಿಂಗ್ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ವರ್ಕ್ ಆಗಿದೆ, ವಿಜುವಲ್ಸ್ ವರ್ಕ್ ಆಗಿದೆ, ಸೌಂಡ್ ಕೂಡ ಚೆನ್ನಾಗಿದೆ. ಆದರೆ ಒಂದು ಮೈನಸ್ ಪಾಯಿಂಟ್ ಅಂದರೆ ಸಿನಿಮಾ ನೋಡುವಾಗ ಸ್ವಲ್ಪ ಸ್ಲೋ ಅನಿಸುತ್ತೆ ಬಿಟ್. ಆದರೆ ಇದನ್ನ ಬಿಟ್ಟು ಬೇರೆ ಎಲ್ಲವೂ ಕೂಡ ಟಾಪ್ನಲ್ಲಿ ಮೂಡಿ ಬಂದಿದೆ. ಸೊ ರಿವ್ಯೂಗಳ ಪ್ರಕಾರ ಈ ಒಂದು ಸಿನಿಮಾ ಟೆಕ್ನಿಕಲ್ ಸ್ಟ್ರಾಂಗ್ ಇದೆ, ಆದರೆ ಇನ್ನೂ ಸ್ವಲ್ಪ ಬೆಟರ್ ಆದರೆ ಸಿನಿಮಾ ಇನ್ನೂ ಕೂಡ ದೊಡ್ಡ ಮಟ್ಟಿಗೆ ಪಬ್ಲಿಷ್ ಆಗ್ಬೋದಿತ್ತು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಸೊ ಅಷ್ಟಕ್ಕೂ ಈ ಸಿನಿಮಾ ಪ್ರೆಸೆಂಟ್
ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ಸೊ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರುವ ಒಂದು ಸಿನಿಮಾ ಕನ್ನಡ ಭಾಷೆಗೆ ಕೂಡ ಡಬ್ಬಿಂಗ್ ಆಗಿದೆ. ಸೊ ಇದು ಆಗಿತ್ತು ಕಾಟಾಲನ್ ಸಿನಿಮಾದ ಒಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಆಗ್ಬೋದು, ನಾವು ಮಾಡುವಂಥ ರಿವ್ಯೂ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಕಂಟೆಂಟ್ ದೊಂದಿಯಲು. ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.